ಹಾಯ್ ನಮಸ್ತೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ. ಇವತ್ತಿನ ವಿಡಿಯೋದ ಟಾಪಿಕ್ ಬಂದ್ಬಿಟ್ಟು ಮನೆಯ ಬಳಿ ದೇವಸ್ಥಾನವಿದ್ರೆ ಅದು ಯಾವೆಲ್ಲ ಸೂಚನೆಯನ್ನ ನೀಡುತ್ತೆ, ಅಂದ್ರೆ ಅದು ಒಳ್ಳೇದಾ ಅಥವಾ ಕೆಟ್ಟದ್ದ ಅನ್ನುವುದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ. ದೇವರು ಮತ್ತು ದೇವಸ್ಥಾನಗಳಿಗೆ ಭಾರತೀಯ ಸಂಸ್ಕೃತಿಯಲ್ಲಿ, ನಮ್ಮ ಪರಂಪರೆಯಲ್ಲಿ, ನಮ್ಮ ಸಂಪ್ರದಾಯಗಳಲ್ಲಿ ಎಷ್ಟು ಮಹತ್ವ ಇದೆ ಅನ್ನುವಂಥದ್ದು ನಮ್ಗೆಲ್ಲರಿಗೂ ಗೊತ್ತು. ದೇವಾಲಯಗಳ ದರ್ಶನವನ್ನ ಮಾಡುವುದು ವ್ಯಕ್ತಿಗೆ ಆಧ್ಯಾತ್ಮಿಕ ಅಭಿವೃದ್ಧಿಯನ್ನ ತಂದುಕೊಡುತ್ತೆ, ಜೀವನದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನ ತಂದುಕೊಡುತ್ತೆ. ದೇವಸ್ಥಾನಗಳಿಗೆ ಭೇಟಿ ನೀಡುವುದರಿಂದ ನಾವು ಧನಾತ್ಮಕ ಶಕ್ತಿಯನ್ನ ಕೂಡ ಪಡಿಬಹುದು. ಈ ಕಾರಣಕ್ಕಾಗಿಯೇ ಮನೆಗಳಲ್ಲೂ ಕೂಡ ದೇವರ ಕೋಣೆಯನ್ನ ನಿರ್ಮಿಸಿ ಪ್ರತಿನಿತ್ಯ ಪೂಜೆ ಮಾಡುವ ಸಂಪ್ರದಾಯ ನಮ್ಮಲ್ಲಿ ಇದೆ. ಇನ್ನು ಮನೆಯಲ್ಲಿ ದೇವರ ಕೋಣೆ ಇದ್ರೆ ಸಾಕ್ಷಾತ್ ಪರಮಾತ್ಮನೇ ಮನೆಯಲ್ಲಿ ನೆಲೆಸಿದಂತೆ ಎನ್ನುವ ನಂಬಿಕೆ. ಆದ್ರೆ ನಾವು ಮನೆಯಲ್ಲಿ ದೇವರ ಕೋಣೆಯನ್ನ ಶುಭ ಅಂತ ಪರಿಗಣಿಸಿದ್ರೆ, ಅದೇ ರೀತಿಯಲ್ಲಿ ನಮ್ಮ ಮನೆಯ ಪಕ್ಕದಲ್ಲಿ ದೇವಾಲಯ ಇದ್ರೆ ಅದನ್ನ ಶುಭ ಅಂತ ಪರಿಗಣಿಸ್ತೇವೆ ಅನ್ನೋದನ್ನ ಇವತ್ತಿನ ವಿಡಿಯೋದ ಆಧಾರದಲ್ಲಿ ತಿಳಿಯೋಣ. ಮೊದಲನೆಯದಾಗಿ, ಸಮಾಜ ಜೀವಿಗಳಾಗಿ ಕರ್ತವ್ಯ. ದೇವಸ್ಥಾನಗಳಲ್ಲಿ ಕೇವಲ ದೇವರಿಗೆ ಮಾತ್ರ ಪೂಜೆ ಪುನಸ್ಕಾರಗಳು ನಡೆಯುವುದಿಲ್ಲ. ಬದಲಾಗಿ ದೇವಸ್ಥಾನಗಳಲ್ಲಿ ಭಜನೆ, ಕೀರ್ತನೆ, ಇನ್ನಿತರ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ. ಈ ಸಮಯದಲ್ಲಿ ಸಾವಿರಾರು ಜನರು ದೇವಾಲಯಗಳಿಗೆ ಬಂದು ಸೇರುತ್ತಾರೆ. ಕೆಲವೊಬ್ರು ದೇವರ ದರ್ಶನಕ್ಕೆ ಬಂದಿದ್ದಾರೆ, ಇನ್ನು ಕೆಲವರು ದೇವಸ್ಥಾನಗಳಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ಬಂದಿರುತ್ತಾರೆ. ಇದರಿಂದ ಒಬ್ಬರು ಇನ್ನೊಬ್ಬರ ನಡುವೆ ಸಂವಹನ ನಡೆಯುತ್ತೆ, ಪರಸ್ಪರ ಭಾವನೆಗಳು, ಮಾತುಗಳು ಬದಲಾಗುತ್ತವೆ, ಸಂಬಂಧಗಳು ಗಟ್ಟಿಯಾಗುತ್ತೆ. ಸಮಾಜದಲ್ಲಿ ನಮ್ಮನ್ನು ನಾವು ಗುರುತಿಸಿಕೊಳ್ಳಲು ಇದು ಸಹಕಾರಿ ಆಗುತ್ತೆ ಅಂತ ಹೇಳ್ಬಹುದು. ಎರಡನೆಯದಾಗಿ, ಸಕಾರಾತ್ಮಕ ಶಕ್ತಿ ವೃದ್ಧಿ ಆಗುವುದು. ಅಂದ್ರೆ ದೇವಸ್ಥಾನಗಳಲ್ಲಿ ಆಧ್ಯಾತ್ಮಿಕ ಕಾರ್ಯಗಳು ಹೆಚ್ಚಾಗಿ ನಡೆಯುತ್ತಾನೆ ಇರುತ್ತೆ. ಪೂಜೆ ಪುನಸ್ಕಾರಗಳು, ದೇವರ ನಾಮಗಳು ಹೆಚ್ಚಾಗಿ ನಡೆಯುವುದರಿಂದ ಅಲ್ಲಿನ ವಾತಾವರಣದಲ್ಲಿ ಗಂಧ, ಹೂವು, ಧೂಪದ್ರವ್ಯಗಳ ಪರಿಮಳ ತುಂಬಿರುವುದರಿಂದ ಅಲ್ಲಿ ಧನಾತ್ಮಕ ಶಕ್ತಿಯ ಸಂಚಾರ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ನಿಮ್ಮ ಬಳಿ ದೇವಸ್ಥಾನಗಳಿದ್ರೆ ಅಲ್ಲಿ ಸೃಷ್ಟಿಯಾಗುವ ಧನಾತ್ಮಕ ಶಕ್ತಿಯು ನಿಮ್ಮ ಮನೆಯನ್ನು ಕೂಡ ಪ್ರವೇಶಿಸುತ್ತೆ. ಇದು ಕುಟುಂಬದ ಸದಸ್ಯರಿಗೆ ಉತ್ತಮ ಆರೋಗ್ಯ ಪ್ರಯೋಜನವನ್ನ ನೀಡುವುದರ ಜೊತೆಗೆ ಶಾಂತವಾದ ವಾತಾವರಣವನ್ನ ಕಲ್ಪಿಸಿಕೊಡುತ್ತೆ. ಇದು ನಿಮ್ಮ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನ ಮನೆಯಿಂದ ದೂರ ಮಾಡುತ್ತೆ ಅಂತ ಕೂಡ ಹೇಳ್ಬಹುದು. ಮೂರನೆಯದಾಗಿ, ಆಧ್ಯಾತ್ಮಿಕವಾಗಿ ಪ್ರಗತಿಯಾಗುತ್ತೀರಾ. ಅಂದ್ರೆ ದೇವಾಲಯ ನಿಮ್ಮ ಮನೆಯ ಬಳಿ ಇರುವುದರಿಂದ ನೀವು ಅಲ್ಲಿ ನಡೆಯುವಂತಹ ಧಾರ್ಮಿಕ ಚಟುವಟಿಕೆಗಳಲ್ಲಿ ನೀವು ಪಾಲ್ಗೊಳ್ಳಲು ಇಷ್ಟಪಡುತ್ತೀರಾ. ಅದು ಪೂಜೆ, ಧ್ಯಾನ, ಪ್ರಾರ್ಥನೆ, ಯಾವುದೇ ರೀತಿಯಂತಹ ಧಾರ್ಮಿಕ ಕಾರ್ಯಕ್ರಮಗಳು ಆಗಿರ್ಬಹುದು. ಇದು ನಿಮ್ಮಲ್ಲಿ ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನ ಪಡೆದುಕೊಳ್ಳಲು ಸಹಾಯವನ್ನ ಮಾಡುತ್ತೆ. ಈ ಆಧ್ಯಾತ್ಮಿಕ ವಾತಾವರಣವು ವ್ಯಕ್ತಿಯ ಜೀವನದಲ್ಲಿ ಸಮತೋಲನ ಮತ್ತು ಸ್ಥಿರತೆಯನ್ನ ತರುತ್ತೆ. ಇದರಿಂದಾಗಿ ಒತ್ತಡ ಮತ್ತು ಆತಂಕ ಕಡಿಮೆಯಾಗುತ್ತೆ ಅಂತ ಹೇಳ್ಬಹುದು. ನಾಲ್ಕನೆಯದಾಗಿ, ದೇವಸ್ಥಾನದ ನೆರಳು ಮನೆಯ ಮೇಲೆ ಬೀಳಬಾರದು. ಇನ್ನು ಶಾಸ್ತ್ರದಲ್ಲಿ ದೇವಸ್ಥಾನದ ನೆರಳು ನಿಮ್ಮ ಮನೆಯ ಮೇಲೆ ಬಿದ್ರೆ ಅದನ್ನ ಛಾಯಾವೇದ ಎಂದು ಕರೆಯಲಾಗುತ್ತೆ. ಇದನ್ನ ಅಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ವಿಶೇಷವಾಗಿ ದೇವಸ್ಥಾನದ ನೆರಳು 6 ಗಂಟೆಗಳಿಗಿಂತ ಹೆಚ್ಚು ಕಾಲ ಮನೆಯ ಮೇಲೆ ಇದ್ದರೆ ಅದು ವಾಸ್ತು ದೋಷವನ್ನ ಉಂಟು ಮಾಡಬಹುದು. ಈ ದೋಷವು ಕುಟುಂಬ ಸದಸ್ಯರ ಆರೋಗ್ಯ, ಸಮೃದ್ಧಿ ಮತ್ತು ಮಾನಸಿಕ ಶಾಂತಿಯ ಮೇಲೆ ನಕಾರಾತ್ಮಕ ಪರಿಣಾಮವನ್ನ ಬೀರುತ್ತೆ. ಐದನೆಯದಾಗಿ, ಯಾವ ದೇವರ ದೇವಸ್ಥಾನ ಎಷ್ಟು ದೂರವಿರಬೇಕು. ಅಂದ್ರೆ ಶಿವನ ದೇವಸ್ಥಾನವು ನಿಮ್ಮ ಮನೆಯಿಂದ ಸುಮಾರು 750 ಮೀಟರ್ ಒಳಗೆ ಇದ್ದರೆ ಅದು ನಿಮ್ಮ ಮನೆಗೆ ಸಮಸ್ಯೆಯನ್ನ ತರುವುದು. ಇನ್ನು ವಿಷ್ಣು ದೇವಸ್ಥಾನವು ನಿಮ್ಮ ಮನೆಯಿಂದ ಸುಮಾರು 30 ಅಡಿಗಳಷ್ಟು ಒಳಗೆ ಇದ್ದರೆ ದುರಾದೃಷ್ಟ ಉಂಟಾಗುವುದು. ಇನ್ನು ದೇವಿ ದೇವಸ್ಥಾನವು ಸುಮಾರು 180 ಮೀಟರ್ ಒಳಗೆ ಇದ್ದರೆ ಕುಟುಂಬದ ಸದಸ್ಯರಲ್ಲಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುವುದು. ಆಂಜನೇಯ ಸ್ವಾಮಿ ದೇವಸ್ಥಾನವು 120 ಮೀಟರ್ ಒಳಗೆ ಮನೆ ಇದ್ರೆ ಅದು ವಾಸ್ತು ದೋಷವನ್ನ ಕೂಡ ಉಂಟು ಮಾಡುತ್ತೆ. ಇದಲ್ಲದೆ ಮನೆಯ ಯಾವುದೇ ದಿಕ್ಕಿನಲ್ಲಿ 300 ಮೀಟರ್ ಒಳಗೆ ಶಿವ ದೇವಾಲಯವು ಅಶುಭ ಪರಿಣಾಮಗಳನ್ನ ಬೀರುತ್ತೆ. ಜೊತೆಗೆ ಮನೆಯ ಎಡಭಾಗದಲ್ಲಿ ದುರ್ಗಾ, ಗಾಯತ್ರಿ, ಲಕ್ಷ್ಮಿ ಅಥವಾ ಯಾವುದೇ ಇತರ ದೇವತೆಯ ದೇವಾಲಯವಿದ್ರೆ ಅದು ಅಶುಭದ ಸಂಕೇತ. ಇನ್ನು ಮನೆಯ ಹಿಂಭಾಗದಲ್ಲಿ ವಿಷ್ಣುವಿನ ದೇವಾಲಯ ಅಥವಾ ಅವನ ಯಾವುದೇ ಅವತಾರಗಳ ದೇವಾಲಯವಿದ್ರೂ ಕೂಡ ಅದು ಶುಭವಲ್ಲ.